ಇರೋದೇ ಪ್ರಪಂಚ ಗೋಪಿನಾಥ ಮಾತ್ರ ಅಂತ ತಿಳ್ಕೊಂಡಿರ್ತೀವಿ. ನಮ್ಮ ಜೀವಮಾನ ಬಂದು ದಡ್ತಾಣದಲ್ಲಿ ಹೋಗಿತ್ತು. ವಿದ್ಯಾಭ್ಯಾಸ ಎಲ್ಲ ಫ್ಯಾಂಟ್ ಸೆಟ್ ಹಾಕ್ಬಿಟ್ಟು ಹೆಗ್ಲ ಮೇಲೆ ಒಂದು ಇದು ಗನ್ ಇಟ್ಬಿಟ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಒಂದು ಮಂತ್ರಿ ಮಂಡಲದಲ್ಲಿ ನಮಗೊಂದು ಕ್ಯಾಬಿನೆಟ್ ಕೊಟ್ಟಂಗೆ. ಇವಳು ಸಿಚುವೇಶನ್ ಬೇರೆ ರೂಟ್ಗೆ ಹೋದ್ಮೇಲೆ ಅವನು ಬಿಟ್ಟು ಬಂದು ನಾವು ಪೊಲೀಸ್ಗೆ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಟ್ಟಿವಿ. ಆಮೇಲೆ ಜೈಲಲ್ಲಿ ನಾವು ಅಷ್ಟು 5 ವರ್ಷ 4 ವರ್ಷ 11 ತಿಂಗಳು ಕಷ್ಟಪಟ್ಟು ಲಾಯರ್ಗೆಲ್ಲ ದುಡ್ಡು ಕೊಡಬೇಕಂದ್ರೆ ಜಮೀನುಗಳ ಮಾರಿ 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 ಕೊಟ್ಟು ಎಲ್ಲ ಸರ್ವೋದಯ ನಾಶ ಆಗಿ ಹೊರಗಡೆ ಬಂದ್ವಿ. ಎಷ್ಟು ಜಮೀನು ಮಾರಿದ್ರಿ? ಜಮೀನು ಅಣೂರ ಹತ್ರ ಒಂದು 15 ಎಕರೆ. ಕೇವಲ 2,000 ರೂಪಾಯಿ ಇದ್ದರೆ ಕಾಪಾಡ್ಬಿಡ್ತಾಯಿದ್ದೆ. ನನ್ನಿಂದ 2,000 ರೂಪಾಯಿ ಮಾಡೋಕ್ಕಾಗಿಲ್ಲ. ಸತ್ತೇ ಹೋದ್ರು ನಮ್ಮ ತಂದೆ, ನಮ್ಮಣ್ಣ. ಅವನು ಒಪ್ಪಿಲ್ಲ. ಕೊನೆಗೆ ಅವನು ಯಾರ ಮಾತ ಕೇಳ್ಕೊಂಡು ನಮ್ಮ ಅಣ್ಣನ್ನೇ ಹೊಡೆದು ಸಾಯಿಸ್ಬಿಟ್ಟ. ಅವರು ಬಂದು ಘಟಾನುಘಟಿಗಳು ಕೈಲಿ ಹಿಡ್ದೇ ಹೊಡೆದು ಸಾಯಿಸ್ಬಿಡೋರು ವೀರಪ್ಪಣ್ಣ. ಇವನೇನು ಇಷ್ಟು ಹಿಂಗರದ್ದು ಕೂಡ ಆಡ್ತಾಯಿದ್ದ. ಹಿಡ್ಕೊಂಡ್ರೆ ಜುಟ್ಟು ಹಿಡ್ಕೊಂಡ್ರೆ ಅವ್ರ ತಿಮರಲ್ಲ. ಆವಾಗ ವೀರಪ್ಪನ ಕೈ ಬಹಳ ಎತ್ತರದಲ್ಲಿದೆ. 150 ಇಂದ 200 ಜನ ಅವನ ಗ್ಯಾಂಗ್ ಇದೆ. ಆಡೆ ಹೊಡೆಯೋದ್ರ ಬಿಟ್ಬಿಟ್ಟ, ಗಂಧದ ಮಾಡಕ್ಕೆ ಕಡಿಯೋದ್ರ ಬಿಟ್ಬಿಟ್ಟ. ಒಡ್ಲಿ ಕಿಡ್ನಾಪಿಂಗ್ ದುಡ್ಡು ಆ ಮಟ್ಟಿಗೆ ಬೆಳೆದ್ಬಿಟ್ಟಿದ್ದ. ಇವತ್ತು ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಆವತ್ತಟ್ರು ಅವತ್ತು ನೀವು ವೀರಪ್ಪನ ಜೊತೆಗಿದ್ದಾಗ ನಿಮಗೆ ಜ್ಞಾನ ಇಲ್ಲ, ಯಾವುದಿಲ್ಲ. ಅದ್ರ ಸುತ್ತಿ ನೋಡಿ ಬೆಟ್ಟ ಕಾಣ್ತದೆ ಇಷ್ಟೇ, ಪ್ರಪಂಚನೇ ಇಷ್ಟೇ ಕಾಣಿದ್ದು ನಮಗೆ. ಅವತ್ತು ಇಡೀ 135 ಕೋಟಿ ಜನ ಇರ್ತಾರಿಂದ ಗೊತ್ತಿಲ್ಲ. ಇರೋದೇ ಪ್ರಪಂಚ ಗೋಪಿನಾಥ ಮಾತ್ರ ಅಂತ ತಿಳ್ಕೊಂಡಿರ್ತೀವಿ. ನಿಮ್ಮದೇ ಸಾಮ್ರಾಜ್ಯ, ನಮ್ಮದೇ ಸಾಮ್ರಾಜ್ಯ. ಕಾರಣ ದಡ್ರು, ವಿದ್ಯಾಭ್ಯಾಸ ಇಲ್ಲ. ನಮ್ಮ ಜೀವಮಾನ ಬಂದು ದಡ್ತಾಣದಲ್ಲಿ ಹೋಗಿದ್ದು. ವಿದ್ಯಾಭ್ಯಾಸ ಇಲ್ಲ, ಇಷ್ಟು ಮಟ್ಟಿಗೆ ಊರು ಬಂದು ಬೆಳೆದಿಲ್ಲ. ಅದರಿಂದ ನಾವು ಅವನ ಜೊತೆಗೆ ಸೇರಬೇಕಾಗಿ ಒಂದು ಅನಿವಾರ್ಯ ಬಂತು. ಕಾರಣ ಏನಂದರೆ, ಒಂದು ಇದು ಫ್ಯಾಂಟ್ ಸೆಟ್ ಹಾಕ್ಬಿಟ್ಟು ಹೆಗ್ಲ ಮೇಲೆ ಒಂದು ಇದು ಗನ್ ಇಟ್ಬಿಟ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಒಂದು ಮಂತ್ರಿ ಮಂಡಲದಲ್ಲಿ ನಮಗೊಂದು ಕ್ಯಾಬಿನೆಟ್ ಕೊಟ್ಟಂಗೆ. ಆ ಥರ ಚಿಕ್ಕ ಗ್ರಾಮ, ಸುಮಾರು ಒಂದು 100-150 ಮನೆ ಮಾತ್ರ. ಈ ಥರ ಹಂಚು ಮನೆಗಳೆಲ್ಲ ಕುಳ್ಸೆಡ್ಗಳು. ಇವ್ರದ್ದು ಮಾತ್ರ ಮಾಡಿ ಮನೆ ಇತ್ತು, ನಮ್ಮದು ಹಂಚು ಮನೆ ಇತ್ತು. ಇದು ಒಂದು ನಮಗೆ ಹೆಮ್ಮೆ. ಈ ಕಾರಣಕ್ಕಾಗಿ ಅವನ ಜೊತೆಗೆ ಸ್ವಲ್ಪ ದಿನ ತಿರುಗಾಡಬೇಕಾಗಿತ್ತು. ಮುಂದೆ ಏನು ಇದರಲ್ಲಿ ನಾವು ಸಾಧನೆ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡಬೇಕು. ಈಗ ನೀವು ನೋಡಿದ ಮಟ್ಟಿಗೆ ನಾವು ಹೆಂಗಿರ್ತೀವಿ ಎಂದು ನೀವೇ ಕಣ್ಣಾರು ಬಂದು ನೋಡ್ತಾ ಇರ್ತೀರಿ. ಇವಳು ಸಿಚುವೇಶನ್ ಬೇರೆ ರೂಟ್ಗೆ ಹೋದ್ಮೇಲೆ ಅವನು ಬಿಟ್ಟು ಬಂದು ನಾವು ಪೊಲೀಸ್ಗೆ ಹೋಗ್ಬಿಟ್ಟು ಸರೆಂಡರ್ ಆಗ್ಬಿಟ್ಟಿವಿ. ನೀವೇನೇ? ನೀವೇ ಸರೆಂಡರ್? ನಾನೇ ಸರೆಂಡರ್. ದಿನೇಶ್ ಸಾಹೇಬ್ರ ಹತ್ರನೂ ಸರೆಂಡರ್ ಇದೆ. ದಿನೇಶ್ ಸರ್ ಹಂಗಾದ್ರೆ ಹತ್ಯೆ ಆದಮೇಲೆ? ಇಲ್ಲ, ಹತ್ಯೆ ಆಗೋಕ್ಕೆ ಮುಂಚೆ ಅದೇ. ನನ್ನ ಮಠದಲ್ಲಿ ಅವ್ರು ಸಾಹೇಬರು ತುಂಬ ಒಳ್ಳೆಯವರು. ದಿನೇಶ್ ಸರ್ ಬಾರ ಅಂದು ಕೂಡ ಕರೆದಿಲ್ಲ, ಬಾಯ ಅಂತ ಕರೀತಾರೆ. ಭಯ್ಯ ಅಂತ ಕರೀತಾರೆ. ಬಾಯ ಹೋಗಯ್ಯ ಅಂತ ಕರೀತಾಯಿದ್ರು, ಇಲ್ಲಾಂದ್ರೆ ಮಾಳಿಂಗಿ ಅಂತ ಕರೀತಾಯಿದ್ರು. ಕೊನೆಗೆ ಅವ್ರನ್ನ ಹತ್ಯೆ ಮಾಡ್ದ. ಆಮೇಲೆ ಜೈಲಲ್ಲಿ ನಾವು ಅಷ್ಟು 5 ವರ್ಷ 4 ವರ್ಷ 11 ತಿಂಗಳು ಕಷ್ಟಪಟ್ಟು ಲಾಯರ್ಗೆಲ್ಲ ದುಡ್ಡು ಕೊಡಬೇಕಂದ್ರೆ ಜಮೀನುಗಳ ಮಾರಿ 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 ಕೊಟ್ಟು ಎಲ್ಲ ಸರ್ವೋದಯ ನಾಶ ಆಗಿ ಹೊರಗಡೆ ಬಂದ್ವಿ. ಬಂದ ಮೇಲೆ ಇವನ ಆರ್ಭಾಟ ಬಹಳ ಎಚ್ಚರವಾಗಿತ್ತು. ಎಷ್ಟು ವರ್ಷ ಜೈಲಲ್ಲಿದ್ರಿ? 4 ವರ್ಷ 11 ತಿಂಗಳು. ಎಷ್ಟು ಜಮೀನು ಮಾರಿದ್ರಿ? ಜಮೀನು ಅಣೂರ ಹತ್ರ ಒಂದು 15 ಎಕರೆ. ಅಣೂರ ಹತ್ರ 15 ಎಕರೆ. ನಿಮ್ಮ ತಂದೆ ಅಲ್ಲಿ ಜಮೀನು ಮಾಡಿದ್ರ? ಹೌದು ಸರ್. ಇವತ್ತಿದ್ರೆ 15 ಕೋಟಿ. ಕೇಸ್ಗೋಸ್ಕರನೇ ಜಮೀನು? ಕೇಸ್ಗಾಗ ಮೇಡಮ್ ಏನು ಮಾಡೋದು? ನಮ್ಮನ್ನ ಜಮೀನು ಇದ್ರಾಳು ನಮ್ಮನ್ನು ನಂಬಿ ಒಂದು 1,000 ರೂಪಾಯಿ ಕೊಡೋರು ಯಾರಿಲ್ಲ. ಇನ್ನೊಂದು ಸತ್ಯಾಂಶ ಹೇಳಬೇಕಂದ್ರೆ, ನಾನು ಜೈಲು ಬಿಟ್ಟು ಹೊರಗಡೆ ಬಂದಮೇಲೆ ನಮ್ಮ ತಂದೆಗೆ ತುಂಬ ಸಾರಲ್ಲ ಸರ್. ಕೇವಲ 2,000 ರೂಪಾಯಿ ಇದ್ದರೆ ಕಾಪಾಡ್ಬಿಡ್ತಾಯಿದ್ದೆ. ನನ್ನಿಂದ 2,000 ರೂಪಾಯಿ ಮಾಡೋಕ್ಕಾಗಿಲ್ಲ.
ಸತ್ತೇ ಹೋದು ನಮ್ಮ ತಂದೆ. ಇದೆಲ್ಲ ಜೀವಮಾನದಲ್ಲಿ ನಮ್ಮನ್ನ ಅಂತ್ಯಕ್ರಿಯೆ ಮಾಡಿದ್ರೂ ಏನೋ ಮನುಷ್ಯನ ದೇಹ ಸುಟ್ಟು ಹೋದ್ರೂ ಮನಸ್ಸಿದೆ ಅಂತಾರಲ್ಲ ಹಂಗೆ. ಆದರೆ ನಮ್ಮನ್ನೆಲ್ಲ ಕಾಪಾಡಿದ್ದವರು ಸನ್ಮಾನ್ಯ ಶ್ರೀನಿವಾಸ ಸಾಹೇಬರು, ಡಿ ಸಿ ಎಫ್ ಸಾಹೇಬರು. ಇದು ಇವತ್ತು ನಿಮ್ಮ ಮುಂದುಗಡೆ ಕುಂತ್ಕೊಂಡಿರೋಕೆ ಒಂದು ಅವಕಾಶ ಮಾಡಿಕೊಟ್ರು. ಒಂದು ಇಲ್ಲಾಂದ್ರೆ ನೀವು ಯಾವಾಗಲೂ ಎನ್ಕೌಂಡ್ರು ಖಂಡಿತ. ಇಲ್ಲ, ಶಂಕರ ಬಿದಿರಿ ಸಾಹೇಬ್ರು ನಮಗೆ ಹೆಲ್ಪ್ ಮಾಡಿದ್ರು. ಬಿದಿರಿ ಸಾಹೇಬ್ರು ಹೆಲ್ಪ್ ಮಾಡಿದ್ರು. ನಾವು ಬಂದು ಬಿದಿರಿ ಸಾಹೇಬ್ರ ಪೀರಿಯಡಲ್ಲೇ ಹೊರಗೆ ಬಂದ್ವಿ. ಅವರು ನಮ್ಗೆ ಆದಷ್ಟು ಹೆಲ್ಪ್ ಮಾಡಿದ್ರು. ಯಾವ ಒಂದು ತೊಂದರೆನೂ ಕೊಟ್ಟಿಲ್ಲ. ಮತ್ತು ನಮ್ಮ ದಿನಗಟ್ಟ ಸನ್ಮಾನ್ಯ ಮಧುಕರ್ ಶೆಟ್ಟಿ ಸಾಹೇಬರು, ಮತ್ತು ಇವರು ಬಾಬಾ ಸಾಹೇಬರು, ಅಶೋಕ್ ಕುಮಾರ್ ಸಾಹೇಬರು, ಸುಮಾರು ಜನಗಳು ಇರ್ತಾರಲ್ಲ, ಹೆಸರು ಮರೆತುಬಿಟ್ಟಿರ್ತೀವಿ. ಮತ್ತು ಇಲಾಖೆ 5 ಜನ ಎನ್ಕೌಂಟ್ ಮಾಡೋದಲ್ಲ ಮೇಡಮ್. ಇಲ್ಲ ಪಬ್ಲಿಕ್ಸ್ನ ನೀವು ಸಾಯಿಸಿದ್ರಿ ಅಂತ. ಹೌದು, ಎಲ್ಲಿ ಎನ್ಕೌಂಟರ್? ಆ ರೋಡ್ ಪಕ್ಕ ಇಲ್ಲಿ. ಅದು ಫಸ್ಟ್ 86ರಲ್ಲಿ ಅವ್ರ ತಮ್ಮದಿಬ್ಬರನ್ನ ಸಾಯಿಸ್ಬಿಟ್ಟಿದ್ದ ಇವನು ವೀರಪ್ಪ. 89ರಲ್ಲಿ ಇವ್ರನ್ನ 5 ಜನಸನ್ನ ಸಾಯಿಸ್ತಾನೆ. ಇವ್ರೇನು ಮಾಡಿದ್ರು, ನಮ್ಮ ಅಣ್ಣನಿಗೂ ಇಬ್ಬರು ಸಾಯಿಸಿದ್ರಲ್ಲ, ಅವ್ರ ಅಣ್ಣ ಬಂದು ನಮ್ಮ ಅಣ್ಣನ ಹತ್ರ ಸ್ವಲ್ಪ ಜಮೀನು ಪರ್ಚೇಸ್ ಮಾಡಿದ್ದ. ಅದು ಬಂದು ರಿಜಿಸ್ಟ್ರ್ ಆಗಿಲ್ಲ. ನಮ್ಮ ಅಣ್ಣ ಏನು ಮಾಡ್ದೆ, ಈ ಥರ ನೀವೆಲ್ಲ ಕೊಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರಿ, ಇನ್ನು ಜಮೀನು ಕೊಡೋಲ್ಲ, ನೀನು ಕೊಟ್ಟು ದುಡ್ಡನ್ನೇ ಮತ್ತೆ ಇಸ್ಕೋ ಅಂದ್ಬಿಟ್ಟು ಇವರು ಅಂದರು ನಮ್ಮಣ್ಣ. ಅವನು ಒಪ್ಪಿಲ್ಲ. ಕೊನೆಗೆ ಅವನು ಯಾರ ಮತ್ತೆ ಕೇಳ್ಕೊಂಡು ನಮ್ಮ ಅಣ್ಣನ್ನೇ ಹೊಡೆದು ಸಾಯಿಸ್ಬಿಟ್ಟ. ವೀರಪ್ಪನಿಲ್ಲ, ಕೊಟ್ಟೂರು ಮಾದಿಯ ತಂಗವೇಲ ಅವ್ರ ಅಣ್ಣ ಅಯ್ಯಣ್ಣ. ಅದು ಬಂದು ಇವ್ರ ಕೆಚ್ಚೆ, ಯಾರು ವೀರಪ್ಪನವ್ರ ಕೆಚ್ಚೆ ಅದು. ಯಾಕಂದರೆ ಅವರು ಬಂದು ಘಟಾನುಘಟಿಗಳು, ಕೈಲಿ ಹಿಡ್ದೇ ಹೊಡೆದು ಸಾಯಿಸ್ಬಿಡೋರು ವೀರಪ್ಪಣ್ಣ. ಇವನೇನು ಇಷ್ಟು ಹಿಂಗರದ್ದು ಕೂಡ ಆಡ್ತಾಯಿದ್ದ. ಹಿಡ್ಕೊಂಡ್ರೆ ಜುಟ್ಟು ಹಿಡ್ಕೊಂಡ್ರೆ ಅವ್ರ ತಿಮರಲ್ಲ, ಅಷ್ಟೊಂದು ಮೈ ಕಟ್ಟಿಲ್ಲ. ನಮಗೆ ಮಧುಕರ್ ಸಾಹೇಬ್ರ ಥರ ಇದ್ದರು ಅವರು. ಅದರಿಂದ ಇವನಿಗೆ ಅವ್ರನ್ನ ಎನ್ಕೌಂಟ್ರ್ ಮಾಡಿಬಿಟ್ರೆ ಇವ್ರಿಗೆ ನಾವೇ ಯಾರೂ ಇಲ್ಲ ಅಂದ್ಬಿಟ್ಟು ಹೇಳ್ಕೊಟ್ಟು ನಮ್ಮ ಅಣ್ಣನ ಸಾಯಿಸ್ಬಿಟ್ಟು ಅವ್ರು ಏನು ಮಾಡಿದ್ರು, ಆವಾಗ ಬಂದು MMLC ದಿನೇಶ್ ಸಾಹೇಬರೇ ಇದ್ದರು. ಸರೆಂಡ್ರ್ ಆಗಿರ್ಬೋದಾಗಿತ್ತು. ಸರೆಂಡ್ರ್ ಆಗಿಲ್ಲ, ಅವರು ಕಾಡೊಳಗಡೆ ನುಗ್ಗಿಬಿಟ್ಟಿದ್ರು. ಕಾಡೊಳಗಡೆ ನುಗ್ಗಿದ ತಕ್ಷಣ ಅವ್ರಿಗೆ ಬಹಳ ಇಂಪ್ಲೇಷನ್ ಆಯಿತು. ಸರಿ ಆಯ್ತಪ್ಪ, ನಾನು ನೀನು ಗಲಾಟೆ ಮಾಡ್ಕೊಳ್ಳೋದು ಬೇಡ, ಸತ್ತರು ನಾನು ಏನು ತಪ್ಪು ಮಾಡಿಬಿಟ್ಟೆ, ತಿಳಿದಿಲ್ಲ ನಿಮ್ಮ ಅಣ್ಣಂದಿರಿಬ್ಬರನ್ನ ಸಾಯಿಸ್ಬಿಟ್ಟೆ, ತಮ್ಮಂದಿರನ್ನ. ಇನ್ನು ಮುಂದೆ ಅದು ಆಗೋದು ಬೇಡ, ಅವೆಲ್ಲ ಹೊಂದಾಣಿಕೆ ಆಗ್ಬಿಡು ಬಾ ಅಂದ್ಬಿಟ್ಟು ಕರೆಸ್ಬಿಟ್ಟು ಅಲ್ಲಿ ಹೊಡೆದಾಗ್ಬಿಟ್ಟ 5 ಜನನ. ಅವರನ್ನು ಸಂಧಾನಕ್ಕೆ ಕರೆಸಿದ್ದ. ಸಂಧಾನಕ್ಕೆ ಶಾಂತಿಯುತವಾಗಿ ಬಿಡುವತ್ತ ಅಂದ್ಬಿಟ್ಟು. ಅದರಲ್ಲಿ ಒಟ್ಟು 6 ಜನ ಅವರು ಕೆಚ್ಚಾಗಿದ್ದು, ಒಬ್ಬನ ಬಚ್ಚಾದ. 5 ಜನ ಹೋದರು. 5 ಜನನ ಎತ್ತಾಕೊಂಡು ಹೋಗ್ಬಿಟ್ರು. ನಮ್ಮ ಸರಿ ಮನೇಲಿದ್ದವ್ರು ಇವ್ರು ಹೇಳ್ಕೊಟ್ಟೆ ಕೇಸ್ ಹಾಕಿರ್ಬೇ, ಅವನು ಹೊಡೆದವನೇ ಅಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಕೊಟ್ಬಿಟ್ರು ಅಪೋಸಿಟ್ ಪಾರ್ಟಿನವರು. ನೀವು ಅವಾಗ ಮನೆಯಲ್ಲೇ ಇದ್ರಿ? ಮನೆಯಲ್ಲಿ ಇಲ್ಲೇ ಇದ್ದೆ ಮೇಡಮ್, ಇಲ್ಲೇ ಮನೆ ಆಯಿತು. ವೀರಪ್ಪನ ಜೊತೆ ಯಾವಾಗ ನೀವು ಹೊರಗಡೆ ಬಂದಿದ್ದ ಬಿಟ್ಟು ಟೀಮು? ನಾನು 89ರಲ್ಲಿ ಹೊರಗಡೆ ಬಂದ್ಬಿಟ್ಟೆ. 89ರಲ್ಲಿ? ಅಷ್ಟವರೆಗೂ ಅದೇ ಟೀಮಲ್ಲಿ ಇದ್ರಿ? ಕಾಡಲ್ಲೆಲ್ಲ ಸುತ್ತಿದ್ದೀರಾ? ಕಾಡಲ್ಲಿ ಸುತ್ತಿರ್ತೀನಿ ಸುಮಾರಾಗಿ. ಇವನು ಯಾವಾಗ ಕೊಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನು ಹೊರಗೆ ಬಂದ್ಬಿಟ್ಟು. ಅಂದರೆ ನಿಮಗೆ ವೀರಪ್ಪನ್ ಯಾರನ್ನಾದ್ರೂ ಕೊಲೆ ಮಾಡೋದು ನಿಮ್ಗೆ ಇಷ್ಟ ಇರಲಿಲ್ಲ? ನಮ್ಗೆ ಇಷ್ಟ ಇಲ್ಲ. ಮತ್ತು ನಮ್ಮ ಇದು ಮನೆ ಕಡೆನೂ ಫ್ಯಾಮ್ಲಿ ಕಡೆನೂ ಅದು ಅವನ ಜೊತೆಗೆ ಹೋಗಿ ಸೇರೋದು ಇಷ್ಟ ಅಲ್ಲ. ನನಗೊಂದು ಚಟ, ಇನ್ನು ಅರಣ್ಯ ಇಲಾಖೆ ಸಚಿವರ ಸ್ಥಾನ ಕೊಟ್ಟಂಗೆ. ಅಲ್ಲಿ ಹೋಗ್ಬಿಟ್ಟು ಬಂದರೆ ಅಲ್ಲಿ ಮನೇಲಿ ಊಟನೇ ಆಗ್ತಾಯಿಲ್ಲ. ಆ ಮಟ್ಟದಲ್ಲಿ ಇಟ್ಟಿದ್ರು ನಮ್ಮನ್ನ. ಇದ್ರೂ ನಮಗೆ ಒಂದು ಮಂತ್ರಿ ಸ್ಥಾನ ಸಿಗ್ತದಲ್ಲ ಅಲ್ಲಿ. ಪಕ್ಷ ಬಿಟ್ರಾಳು ಇವ್ರು ರಮೇಶ್ ಜಾರಗೊಳಿತಾರ ಹಾಗೆ. ಮನೇಲಿ ಊಟ ಕೊಟ್ಟಿದ್ದಲ್ಲ ಪರವಾಗಿಲ್ಲ, ಅಲ್ಲಿ ಅವನು ಊಟ ಹಾಕ್ತಾನೆ ಬಿಡು ಅಂದ್ಬಿಟ್ಟು ಹೋಗ್ಬಿಡೋದು. ನೀವು ಗನ್ನೆಲ್ಲ ಯೂಸ್ ಮಾಡ್ತಾ ಇದ್ರಿ? ನಾವು ಗನ್ನೆಲ್ಲ ಫೈರ್ ಮಾಡೋಕ್ಕಲ್ಲ ಗೊತ್ತಿಲ್ಲ ಮೇಡಮ್.
ಜೊತೆಗೆ ರೇಷನ್ ಗೀಸನ್ ಹೊತ್ಕೊಂಡು ತಿರ್ಗೋದು ಅವ್ರ ಜೊತೆಲಿ ಜೊತೆಯಲ್ಲಿ. ಎಲ್ಲಿಂದ ರೇಷನ್ ತಗೊಂಡು ಹೋಗ್ತಾ ಇದ್ರಿ? ಇಲ್ಲಿಂದ ಗೋಪಿನಾಥ ಮಂದಿನ ಉಪ್ಪಿನ ಕೊಡ್ತಾ ಇದ್ದವ್ರು ಯಾರು ನಿಮ್ಗೆ? ಅಂಗಡಿಯಲ್ಲಿ. ಅಂಗಡಿಯಲ್ಲಿ ಪರ್ಚೇಸ್ ಅಂಗಡಿಯಲ್ಲಿ ದುಡ್ಡು ಕೊಟ್ಟ ಅಥವಾ ಅವನ ಹೆಸರು ಹೇಳ? ಇಲ್ಲ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ದುಡ್ಡಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋದು. ಅಥವಾ ಹಿಂಗೇನು ಬೆದರಿಕೆ ಏಯ್ ವೀರಪ್ಪನ ಕಡೆಯವ್ರ ಕಣ ನಾವು ರೈಸ್ ಕೊಡೋ? ಇಲ್ಲ ಹಂಗೆಲ್ಲ ಏನಿಲ್ಲ, ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡೋದು. ಅದೆಲ್ಲ ಬಂದು ನಿಯತ್ತಾಗಿ ಮಾಡ್ಕೊಂಡಿವಿ. ಕೊನೆ ಅಂತಿಮದಲ್ಲಿ ಅವನು ಈ ಮಟ್ಟಕ್ಕೆ ಬೆಳೆದ. ಅವನ ಹೆಸರು ಹೇಳಿದ್ರೆ ಎಲ್ಲ ನಡಿಬೇಕು, ಹಂಗೆ ಇಟ್ಕೊಳಕ್ಕೆ ಶುರು ಮಾಡಿದ. ಹೌದು. ಯಾವತ್ತು 5 ಜನ ಹೊಡೆದ್ನೋ, ಹೊಡೆದ ಮೇಲೆ ದಿನೇಶ್ ಸಾಹೇಬರು ನಮ್ಮ ಅಣ್ಣನ ಹತ್ರ ಹೇಳಿದ್ರು, ಅವ್ರು ತೀರೋದು ಧನರಾಜ್ ಅಂದ್ಬಿಟ್ಟು, ಈ ಥರ ನಿಮ್ಮ ತಮ್ಮನ ಹೆಸರು ಕೊಟ್ಬಿಟ್ಟವ್ರಪ್ಪ, ನಿಮ್ಮ ತಂದೆ ಹೆಸರು ಕೊಟ್ಬಿಟ್ಟವ್ರೆ, ಏನು ಮಾಡ್ತೀವಿ ಅಂತ ಕೇಳವ್ರೆ. ಸರ್ ನಮ್ಮ ತಮ್ಮನ ಸರೆಂಡರ್ ಮಾಡ್ತೀನಿ ಸರ್ ಅಂದವ್ರೆ. ಸೀದಾ ನಾನೇ ಹೋದೆ ಸಾಹೇಬ್ರ ಹತ್ರ. ಸಾಹೇಬ್ರು ನನಗೆ ಪರಿಚಯ ಇತ್ತು, ಹೋದೆ. ಏನು ಮಾತಾಡಿಲ್ಲ, ಜೀಪಲ್ಲಿ ಕುಂತ್ಕೊಂಡು ಆಂಬುಲೆನ್ಸ್ ತಗೊಂಡು ಹೋದರು. ಅಲ್ಲೊಂದು 2-3 ದಿನ ಇಟ್ಟಿದ್ದು. ಆಮೇಲೆ ಕೇಸ್ ಬುಕ್ ಮಾಡಿ ತಗೊಂಡೋಗಿ ಕೊಳ್ಳೇಗಾಲ ಸಬ್ ಜೈಲಿಗೆ ಕೊಟ್ಟರು. ಅವು ಕೊಳ್ಳೇಗಾಲ ಸಬ್ ಜೈಲಿ ಇತ್ತು. ಆವಾಗ ಬಂದು ಚಾಮರಾಜನಗರ ಬಂದು ಜೈಲಾಗಿಲ್ಲ, ಚಾಮರಾಜನಗರ ಬಂದು ಇದನ್ನು ಡಿಸ್ಟಿಕ್ಕೇ ಆಗಿಲ್ಲ. ಆಮೇಲೆ ಹೊರಗಡೆ ಬಂದ ಮೇಲೆ ಬಿದಿರಿ ಸಾಹೇಬ್ರ ಜೊತೆಗೆ ಸೇರ್ಕೊಂಡಿವಿ. ನೀವು ಹಾಂ. ಆ ಟೈಮಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದು, ಸರೆಂಡರ್ ಆಗಿದ್ದು? ಆವತ್ತು ಟೈಮಲ್ಲಿ ನಾವು ಬರೋ ಟೈಮಲ್ಲಿ ಬಿದಿರಿ ಸಾಹೇಬ್ರು ಬಂದು ಚಾರ್ಜ್ ತಗೊಳ್ತಾವ್ರೆ ಎಸ್ಟೇಪ್ಗೆ. ಕೆಂಪಯ್ಯನವರು ಇರಬೇಕು ಆವಾಗ. ಕೆಂಪಯ್ಯನವರೇ ಏನೋ ಚಾರ್ಜ್ ಕೊಟ್ಟು ಹೋಗ್ತಾರೆ. ಆವಾಗ ವೀರಪ್ಪನ ಕೈ ಬಹಳ ಎತ್ತರದಲ್ಲಿದೆ. 150-200 ಜನ ಅವನ ಗ್ಯಾಂಗ್ ಇದೆ ಆ ಟೈಮಲ್ಲಿ. ಚಾರ್ಜ್ ತಗೊಳ್ಳುವಾಗ ನೀವಿರ್ಬೇಕಾದ್ರೆ ಎಷ್ಟಿತ್ತು ಗ್ಯಾಂಗು? ನಾವಿರ್ಬೇಕಂದ್ರೆ ಒಂದು 7-8 ಜನ ಮೇಡಮ್ ಅಷ್ಟೇ. ಇಲ್ಲ, ಒಂದು 7-8 ಜನ ಅಷ್ಟೇ. ಅವನು ಬಹಳ ಬೆಳೆದ್ಬಿಟ್ಟಿತ್ತು. ಅವನು ಆನೆ ಹೊಡೆಯೋದ್ರ ಬಿಟ್ಬಿಟ್ಟ, ಗಂಧದ ಮಳಕ ಕಡಿಯೋದ್ರ ಬಿಟ್ಬಿಟ್ಟ, ಒಡ್ಲಿ ಕಿಡ್ನಾಪಿಂಗ್ ದುಡ್ಡು ಆ ಮಟ್ಟಿಗೆ ಬೆಳೆದ್ಬಿಟ್ಟಿದ್ದ. ಆಮೇಲೆ ಬಿದಿರಿ ಸಾಹೇಬರು ಬಂದು ಚಾರ್ಜ್ ತಗೊಂಡ್ರು. ಆವಾಗ ನಮಗೆ ಬಹಳ ಸೋಷಿಯಲಾಗಿ ನಿಮ್ಮ ಥರನೇ ನಮ್ಮ ಮಧುಕರಿ ಶೆಟ್ಟಿ ಸಾಹೇಬರು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೋರು. ನಮ್ಗೆ ಫಸ್ಟ್ ಅವರು SP ಸಾಹೇಬರಿಂದ ಗೊತ್ತಿಲ್ಲ, ಆಮೇಲೆ ಹೋಗ್ತಾ ಗೊತ್ತಾಯಿತು ಯಾರಂದ್ಬಿಟ್ಟು. ಅವರ ಬಾಯಿಂದನೇ ಹೇಳಿದ್ರು, ನಾಳೆ ನಗರದ SP ಅಂದ್ಬಿಟ್ಟು. ಅವರೆಲ್ಲ ವಾಲಂಟ್ರಿಯಾಗಿ ಬಂದವರು ಈ ಕಾರ್ಯಾಚರಣೆ. ಕೆಲವು ಅಧಿಕಾರಿಗಳು ಜಾರಿಬಿಟ್ರಂತೆ. ಅವ್ರು ಹೇಳ್ತಾಯಿದ್ರು ಮಧುಕರಿ ಶೆಟ್ಟಿ ಸಾಹೇಬ್ರು, ಕೆಲವರು ಹೋಗ್ಬಿಟ್ರೆ ಮೆಡಿಕಲ್ ಹಾಕಿಸ್ಕೊಂಡು ರಜೆ ಹಾಕಿಸ್ಕೊಂಡು. ನಾನೆಲ್ಲ ವಾಲಂಟ್ರಿಯಾಗೆ ಬಂದೆ. ಏನು ಅವ್ನು ಮಾತ್ರ ದೊಡ್ಡ ಕಿಂಗ್ ಮೇಕರ್ ಅವನು, ನೋಡ್ಬಿಡು ಅಂದ್ಕೊಂಡು ಬಂದೆ ಅಂದರು. ಅವ್ನು ಬಂದ ಮೇಲೆ ಬಿದಿರಿ ಸಾಹೇಬ್ರು ಕೈ ಹಾಕಿದ ಮೇಲೆ ಅಷ್ಟು ಗುಂಪು ಇದ್ದಂದ್ರೆ ಕೇವಲ 4 ಜನಕ್ಕೆ ತಗೊಂಡು ಬಂದು ನಿಲ್ಲಿಸಿದ್ರು ಬಿದಿರಿ ಸಾಹೇಬರು. 200 ಜನದ ಗುಂಪು ಬರೀ 4 ಜನಕ್ಕೆ ನಿಲ್ಲಿಸಿದ್ರು. 4 ಜನಕ್ಕೆ ನಿಲ್ಲಿಸ್ಬಿಟ್ಟು ಜ್ಯೋತಿ ಪ್ರಕಾಶ್ ಮಿರ್ಜಿ ಸಾಹೇಬರು ಚಾರ್ಜ್ ಕೊಟ್ಟು ಹೋಗ್ತಾರೆ, ರಿಲೀವ್ ಆಯ್ತಾರೆ ಇಲ್ಲಿ MMLS-ಇಂದು. ಈಗ ಗೊತ್ತಾಗ್ತಾ ಇದೆ ಅವ್ರವ್ರ ಕಾಂಟ್ರಿಬ್ಯೂಷನ್ ಏನು ಅಂತ. ಏನಂದ್ಬಿಟ್ಟು STF ಬಂದ್ಮೇಲೆ ಸುಮ್ಮನೆ ಇವರೆಲ್ಲ ಹೆಸರು ಹೇಳ್ಕೊಂತಾರೆ ನಾನು ಮಾಡಿದ್ದು ಅಂತ. ಇಲ್ಲ, ಇದು ಹಿಸ್ಟ್ರಿ. ಇದರಲ್ಲಿ ಬಾಬಾ ಸಾಹೇಬರು, ಮಧುಕರಿ ಶೆಟ್ಟಿ ಸಾಹೇಬರು, ಅಶೋಕ್ ಕುಮಾರ್ ಸಾಹೇಬರು, ನಂಜುಂಡೇಗೌಡರು ಎಲ್ಲ ಬಹಳ ಘಟಾನುಘಟಿಗಳೇ ಇದ್ದರು. ಒಂದೊಂದು ಕೆಚ್ಚನ್ನ ಪಕ್ಕಾ ಮಾಡ್ತಾಯಿದ್ರು. ಆದರೆ ಅವ್ರು ಹಾಕೋ ಕೆಚ್ಚು ಕೆಲವು ಟೈಮ್ ಮಿಸ್ ಆಯಿತು. ನಾವು ಕೂಡ ಇನ್ಫಾರ್ಮೇಷನ್ ಪ್ರಕಾರ ಅವ್ರು ಕೆಚ್ಚು ಮಾಡಿದರು, ಕೆಲವು ಟೈಮ್ ಮಿಸ್ ಆಯಿತು, ಕೆಲವು ಟೈಮ್ ಸಕ್ಸರ್ ಆಯಿತು. ಆದರೆ ಬಿದಿರಿ ಸಾಹೇಬ್ರದ್ದು ನಾಯಕತ್ವವಾಗಿದ್ದರು. ಅವ್ರಿಗೆ ಬಂದು ಬೆಂಬಲಕ್ಕೆ ಅಧಿಕಾರಿಗಳು ಬಹಳ ಜೋರಾಗಿ ಪೊಲೀಸ್ನವ್ರು ಇದ್ದರು.